ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ ಬೆಳ್ಳುಳ್ಳಿ. ಇದನ್ನು ಇಂಗ್ಲೀಷ್ನಲ್ಲಿ ಗಾರ್ಲಿಕ್ ಅಂತ ಕರೀತಾರೆ. ವೈಜ್ಞಾನಿಕ ಹೆಸರು ಆಲಿಯಮ್ ಸ್ಯಾಟಿವಮ್. ಸಂಸ್ಕೃತದಲ್ಲಿ ಇದನ್ನು ಲಶುನ ಅಂತ ಕರೀತಾರೆ. ಇನ್ನೊಂದು ಹೆಸರು ರಸೋನ. ರಸೋನ ಅಂದರೆ ರಸ ಪ್ಲಸ್ ಊನ, ಅಂದರೆ 6 ರಸಗಳಲ್ಲಿ ಒಂದು ರಸವನ್ನು ಬಿಟ್ಟು ಇನ್ನೆಲ್ಲ 5 ರಸಗಳು ಈ ಬೆಳ್ಳುಳ್ಳಿಯಲ್ಲಿ ಇರುವಂಥದ್ದು. ಹಾಗಾಗಿ ಇದರ ಹೆಸರು ರಸೋನ. ಯಾವ ಒಂದು ರಸ ಇಲ್ಲ ಅಂದರೆ ಹುಳಿ ರಸ ಬಿಟ್ಟು. ಮಧುರ, ಆಮ್ಲ, ಕಟುತಿಕ್ತ, ಕಷಾಯ 6 ರಸಗಳಲ್ಲಿ ಈ ಆಮ್ಲ ರಸವನ್ನು ಬಿಟ್ಟು ಮಿಕ್ಕೆಲ್ಲ 5 ರಸಗಳು ಈ ಬೆಳ್ಳುಳ್ಳಿಯಲ್ಲಿ ಇರುವಂಥದ್ದು. ಒನ್ ಆಫ್ ದ ರೇರೆಸ್ಟ್ ಹರ್ಬ್ ಅಂತಲೇ ನಾವು ಹೇಳ್ಬೋದು. ಮತ್ತೊಂದು ಹೆಸರು ವಾತಾರಿ ಅಂತ ಕರೆಯುವಂಥದ್ದು. ವಾತಾರಿ ಅಂದರೆ ಇದು ವಾತದೋಷವನ್ನು ಶಮನ ಮಾಡುವಂತಹ ಶಕ್ತಿ ಉಳ್ಳುವಂಥದ್ದು. ಶೀತವರ್ಧಕ ಅಂದರೆ ನಮ್ಮ ದೇಹದಲ್ಲಿ ಕೋಲ್ಡ್ ಸಿಂಪ್ಟಮ್ಸ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಬೆಳ್ಳುಳ್ಳಿಗೆ ಇರುವಂಥದ್ದು. ಇನ್ನು ಇದರ ಗುಣಧರ್ಮದ ಬಗ್ಗೆ ನಾವು ಮಾತಾಡೋಣ. ಇದರ ಗುಣ ಬಂದು ಸ್ನಿಗ್ಧತೆಯನ್ನು ಕೊಡುವಂಥದ್ದು ನಮ್ಮ ದೇಹಕ್ಕೆ, ಅಥವಾ ಜಿಡ್ಡುತನವನ್ನು ಕೊಡುವಂಥದ್ದು ದೇಹಕ್ಕೆ. ಮತ್ತು ಗುರುಗುಣ ಉಳ್ಳುವಂಥದ್ದು. ಗುರು ಅಂದರೆ ಇದು ನಮ್ಮ ದೇಹಕ್ಕೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುವಂಥ ಗುಣ. ಇದರ ವೀರ್ಯ ಬಂದು ಉಷ್ಣವೀರ್ಯ. ನಮ್ಮ ದೇಹಕ್ಕೆ ಇದು ಉಷ್ಣವನ್ನು ಉಂಟು ಮಾಡುವಂತಹ ಒಂದು ಹರ್ಬ್ ಅಂತ ಹೇಳ್ಬೋದು. ಗುಣಧರ್ಮದ ಬಗ್ಗೆ ನಾವು ತಿಳ್ಕೊಂಡ್ವಿ. ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಾವು ಬೆಳ್ಳುಳ್ಳಿ ಬಗ್ಗೆ ಮಾತಾಡೋಣ. ಬೆಳ್ಳುಳ್ಳಿ ಬಹಳ ಒಂದು ಪುರಾತನ ಕಾಲದಿಂದನೂ ಕಲ್ಟಿವೇಟ್ ಮಾಡ್ಕೊತ ಬಂದಿರುವಂತಹ ಒಂದು ದ್ರವ್ಯ. ಸರಿಸುಮಾರು 7,000 ವರ್ಷದಿಂದನೂ ಇದನ್ನು ಕಲ್ಟಿವೇಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಭಾರತದಲ್ಲಂತೂ ಇದಕ್ಕೆ ಸಾಕಷ್ಟು ಒಂದು ಹೀಲಿಂಗ್ ಕ್ವಾಲಿಟೀಸ್ ಅಥವಾ ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತಾನೆ ಬಂದಿದ್ದೀವಿ. ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಈ ಬೆಳ್ಳುಳ್ಳಿಯನ್ನು ಬಳಸ್ತಾರೆ, ಇದರ ಐತಿಹಾಸಿಕ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಏನ್ಷಂಟ್ ಈಜಿಪ್ಟ್ನಲ್ಲಿ ಬೆಳ್ಳುಳ್ಳಿಯನ್ನು ವರ್ಷಿಪ್ ಮಾಡ್ತಾರೆ. ಅದೊಂದು ದೇವರು ಅಂತ ಒಂದು ವರ್ಷಿಪ್ನೇ ಮಾಡ್ತಾಯಿದ್ರು ಆವಾಗೆಲ್ಲ. ಈ ಬೆಳ್ಳುಳ್ಳಿಯನ್ನು ಅವರು ಯಾಕೆ ಅಗದು ಚೀವ್ ಮಾಡಿ ಟ್ರಾವೆಲ್ ಮಾಡ್ತಿದ್ರು ಅಂದರೆ, ಈ ಅಗದಾಗ ಬೆಳ್ಳುಳ್ಳಿನ ಒಂದು ಥರದ ದುರ್ವಾಸನೆ ಬರುತ್ತೆ, ಅಂದರೆ ಒಂಥರ ಫೌಲ್ ಸ್ಮೆಲ್ ಬರುತ್ತಲ್ಲ, ಆ ಫೌಲ್ ಸ್ಮೆಲ್ ಎಲ್ಲ ಕಡೆ ಹರಡಿ ಯಾವುದೇ ರೀತಿಯಾದಂತಹ ಒಂದು ಈವಿಲ್ ಸ್ಪಿರಿಟ್ಸು ಅಥವಾ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಈಜಿಪ್ಷಿಯನ್ಸ್ ಏನು ಮಾಡ್ತಿದ್ರು, ಈ ಬೆಳ್ಳುಳ್ಳಿಯನ್ನು ಅಗದು ಅವರು ಟ್ರಾವೆಲ್ ಮಾಡ್ತಾ ಇದ್ದಿದ್ದಂತಹ ಒಂದು ಸನ್ನಿವೇಶ. ಮತ್ತೊಂದು ನಾವು ನೋಡ್ಬೋದು, ಈಜಿಪ್ಟಲ್ಲಿ ನಮಗೆ ಗೊತ್ತಿದ್ದೇ ವಿಷಯ, ಟೂಮ್ಸು ಅಥವಾ ಪಿರಮಿಡ್ಸ್ ಅಂತ ನಾವು ನೋಡ್ತೀವಿ. ಇದು ಕಂಡುಹಿಡ್ದಿರುವಂಥದ್ದು ಒಂದು ಫುಲ್ ಬೆಳ್ಳುಳ್ಳಿ, ಪ್ರಿಸರ್ವ್ಡ್ ಹೋಲ್ ಬೆಳ್ಳುಳ್ಳಿಯನ್ನು ಅದು ನಮಗೆ ಸಿಕ್ಕಿರುತ್ತೆ, ಪ್ರಿಸರ್ವ್ಡ್ ಬೆಳ್ಳುಳ್ಳಿ. ಆವಾಗ ಆ ಟೂಂಬ ಏನು ಕಟ್ತಾ ಇದ್ರಲ್ಲ ವರ್ಕರ್ಸು, ಅವ್ರು ಎಲ್ಲರೂ ಈ ಬೆಳ್ಳುಳ್ಳಿಯನ್ನು ಹೇರಳವಾಗಿ ಸೇವನೆ ಮಾಡ್ತಾಯಿದ್ರು. ಯಾಕೆ ಬೆಳ್ಳುಳ್ಳಿ ಅಲ್ಲಿ ಸಿಕ್ತು, ಹೆಂಗೆ ಸಿಕ್ತು ಗೊತ್ತಿಲ್ಲ. ಬಹುಶಃ ಅವರಲ್ಲಿ ಮಿಸ್ ಆಗಿ ಬಿಟ್ಟು ಹೋದ್ರ ಏನು ಅಂತಲೂ ಗೊತ್ತಿಲ್ಲ. ಬಟ್ ಸಾಕಷ್ಟು ಬೆಳ್ಳುಳ್ಳಿ ಆ ಪಿರಮಿಡ್ಸಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಈ ವರ್ಕರ್ಸ್ ಕೂಡ ಆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿದಾಗ ಅವ್ರಿಗೆ ಜಾಸ್ತಿ ಶಕ್ತಿ ಬರ್ತಿತ್ತು, ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಅವರಲ್ಲಿ ಹೆಚ್ಚಾಗ್ತಿತ್ತು. ಹಾಗಾಗಿ ಆ ಬೆಳ್ಳುಳ್ಳಿಯನ್ನು ಟೋಂಬ್ ಯಾರು ಕಟ್ಟಿದ್ರು ಆ ವರ್ಕರ್ಸ್ ಎಲ್ಲ ಅದು ಸೇವನೆ ಮಾಡಿರುವಂಥ ಒಂದು ಸನ್ನಿವೇಶ ಕೂಡ ನಾವು ನೋಡ್ಬೋದು. ಇನ್ನು ಏನ್ಷಂಟ್ ಗ್ರೀಕ್ ನೋಡಿದಾಗ ಫಾದರ್ ಆಫ್ ಮೆಡಿಸನ್ ಗೊತ್ತೇ ಇದೆ, ಹಿಪೋಕ್ರೇಟ್ಸ್. ಅವರು ಕೂಡ ಈ ಬೆಳ್ಳುಳ್ಳಿಯನ್ನು ಸಾಕಷ್ಟು ಕಾಯಿಲೆಗಳಿಗೆ ಅವರು ಪ್ರಿಸ್ಕ್ರೈಬ್ ಮಾಡ್ತಾಯಿದ್ರು. ಇವರು ರೋಗ ಬರದ ಹಾಗೆ ತಡಿಲಿಕ್ಕೆ ಬೆಳ್ಳುಳ್ಳಿಯನ್ನು ಉಪಯೋಗ ಮಾಡ್ತಾಯಿದ್ರು. ಯಾರು? ಗ್ರೀಕ್ನಲ್ಲಿ. ಒಲಿಂಪಿಕ್ ಗೇಮ್ಸು ಗ್ರೀಕಲ್ಲೇ ಒರಿಜಿನೇಟ್ ಆಗಿದ್ದು ಅಂತ ನಮ್ಗೆ ಗೊತ್ತಿದೆ. ಅಥ್ಲೆಟ್ಸ್ ಯಾರಿದ್ರಲ್ಲ ಅವರು ಈ ಒಂದು ಗೇಮ್ಗೆ ಹೋಗೋಕ್ಕೆ ಮುಂಚೆ ಸಾಕಷ್ಟು ಒಂದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿ ಈ ಒಲಿಂಪಿಕ್ ಗೇಮ್ಸ್ಗೆ ಹೋಗ್ತಾ ಇದ್ದಿದ್ದನ್ನು ನಾವು ನೋಡ್ಬೋದು. ಇದು ಏನಂತಾರೆ, ಗ್ರೀಕಲ್ಲಿ ನಾವು ನೋಡಿದ್ವಿ. ಇನ್ನು ಏನ್ಷಂಟ್ ರೋಮ್ಗೆ ಬಂದಾಗ ಅಲ್ಲಿ ಅವರು ಸೋಲ್ಜರ್ಸ್ಗೆ ಮತ್ತು ಸೇಲರ್ಸ್ ಯಾರಿರ್ತಾರೆ ಅವ್ರಿಗೆಲ್ಲ ಇದನ್ನು ಬೆಳ್ಳುಳ್ಳಿನ ಕೊಡ್ತಾರೆ. ಸೋಲ್ಜರ್ಸ್ಗೆ ಯಾಕೆಂದರೆ ಅವ್ರಿಗೆ ಜಾಸ್ತಿ ಒಂದು ಶಕ್ತಿ ಬರಲಿ, ಒಂದು ಸ್ಟ್ರೆಂತ್ ಇರಲಿ ಅಂತ ಸೋಲ್ಜರ್ಸ್ಗೆ ವಾರಲ್ಲಿ ಈ ಒಂದು ಬೆಳ್ಳುಳ್ಳಿಯನ್ನು ಕೊಡ್ತಾ ಇದ್ದದಂತ ನಾವು ನೋಡ್ಬೋದು. ಇದು ಏನ್ಷಂಟ್ ರೋಮ್ ಆಯಿತು. ಇನ್ನು ರಷ್ಯಾಗೆ ಬಂದಾಗ ಇಲ್ಲಿ ರಷ್ಯಾನಲ್ಲಂತೂ ಇದನ್ನು ರಷ್ಯನ್ ಪೆನಿಸಿಲಿನ್ ಅಂತಲೇ ಕರೀತಾರೆ. ಸಾಕಷ್ಟು ರೆಸ್ಪಿರೇಟರಿ ಡಿಸಾರ್ಡರ್ಸ್ಗೆ ಬಂದಾಗ ಈ ಒಂದು ಬೆಳ್ಳುಳ್ಳಿಯನ್ನು ಸಾಕಷ್ಟು ಅವರು ಉಪಯೋಗ ಮಾಡ್ತಿದ್ದನ್ನು ನಾವು ನೋಡ್ಬೋದು. ಇನ್ನು ಏನ್ಷಂಟ್ ರಷ್ಯಾನಲ್ಲಿ ನೋಡಿದಾಗ ರಷ್ಯನ್ಸ್ ಅವರು ಬೆಳ್ಳುಳ್ಳಿಯನ್ನು ಒಂದು ರಷ್ಯನ್ ಪೆನಿಸಿಲಿನ್ ಅಂತಲೇ ಕರೀತಾ ಇದ್ದದನ್ನು ನಾವು ನೋಡ್ಬೋದು.
ಅವರು ಸಾಕಷ್ಟು ಒಂದು ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಥವಾ ಶ್ವಾಸಕೋಶದ ಒಂದು ತೊಂದರೆಗಳು ಬಂದಾಗ ಬೆಳ್ಳುಳ್ಳಿಯನ್ನು ಸಾಕಷ್ಟು ಒಂದು ಅವರು ಬಳಸ್ತಾ ಇದ್ದದನ್ನು ನಾವು ನೋಡ್ಬೋದು. ಇನ್ನು ಸೇಲರ್ಸ್ ಏನಿರ್ತಾರೆ, ರಷ್ಯನ್ ಸೇಲರ್ಸ್, ಅವರು ಒಂದು ಸೇಲಿಂಗ್ ಹೋಗೋಕ್ಕೂ ಮುಂಚೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಒಂದು ಸಾಕಷ್ಟು ಒಂದು ಬೆಳ್ಳುಳ್ಳಿಯನ್ನು ಒಂದು ಆನ್ಬೋರ್ಡ್ ಮಾಡ್ಕೋತಾ ಇದ್ರು ಒಂದು ಶಿಪ್ಪಿಗೆ. ಯಾಕೆ ಅಂತಂದರೆ ಸೇಲರ್ಸಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ರೋಗ ಏನಿದೆ, ಸ್ಕರ್ವಿ ಡಿಸೀಸ್ ಅಂತ ಕರೀತಾರೆ. ಆ ಸ್ಕರ್ವಿ ಡಿಸೀಸಿಂದ ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ಈ ಬೆಳ್ಳುಳ್ಳಿಯನ್ನು ಅವರು ತೊಗೊಂಡು ಹೋಗ್ತಾಯಿದ್ರು, ಅದನ್ನು ಸೇವನೆ ಮಾಡಲಿಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದನ್ನು ನಾವು ನೋಡ್ಬೋದು. ಮತ್ತು ಫಸ್ಟ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರಲ್ಲೂ ಕೂಡ ರಷ್ಯನ್ಸು ಈ ಬೆಳ್ಳುಳ್ಳಿಯನ್ನು ವೂಂಡ್ಸ್ ಆದಾಗ, ಗಾಯಗಳಾದಾಗ ಮತ್ತು ಇನ್ಫೆಕ್ಷನ್ಸ್ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಬೆಳ್ಳುಳ್ಳಿಯನ್ನು ಸಾಕಷ್ಟು ಉಪಯೋಗ ಮಾಡ್ತಿದ್ದನ್ನು ನಾವು ನೋಡ್ಬೋದು. ಇದಿಷ್ಟು ಏನ್ಷಂಟ್ ರಷ್ಯನ್ಸಲ್ಲಿ ಆಯಿತು. ಇನ್ನು ಇಂಗ್ಲೆಂಡ್ಗೆ ಬಂದಾಗ 17th ಸೆಂಚುರಿ BC-ನಲ್ಲಿ ಪ್ಲೇಗ್ ಔಟ್ಬ್ರೇಕ್ ಆಗುತ್ತೆ. ಆ ಸಮಯದಲ್ಲಿ ಸಾಕಷ್ಟು ಈ ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ತಾರೆ. ಯಾಕೆ ಅಂದರೆ ಆ ವೈರಸ್ ಅವ್ರಿಗೆ ಅಟ್ಯಾಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೇವನೆ ಮಾಡ್ತಾ ಹೋಗೋದನ್ನು ನಾವು ನೋಡ್ಬೋದು. ಮಾಂಕ್ಸ್ ಕೂಡ ಈ ಪ್ಲೇಗಿಂದ, ಮಾಂಕ್ಸ್ ಅಂದರೆ ಸೇಂಟ್ಸ್ ಅಥವಾ ಏನು ಹೇಳ್ತಾರೆ, ಅವರು ಕೂಡ ಈ ಒಂದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ತಾಯಿದ್ರು ಸಾಕಷ್ಟು. ಇದು ಇನ್ನು ಚೈನಾಗೆ ಬಂದರೆ ಇವ್ರು ಏನು ಮಾಡ್ತಾಯಿದ್ರು, ಬೆಳ್ಳುಳ್ಳಿನ ಲಾಂಗಿವಿಟಿ ಅಥವಾ ನಮ್ಮ ಆಯಸ್ಸು ಜಾಸ್ತಿ 100 years ತನಕ ನಾವು ಬದುಕಿರಬೇಕು ಅನ್ನೋ ಒಂದು ಕಾರಣವಾಗಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದನ್ನು ನಾವು ನೋಡ್ಬೋದು. ಈ ಬೆಳ್ಳುಳ್ಳಿ ಕೇವಲ ಒಂದು ಪಾಕಶಾಲೆಗಾಗಲಿ ಅಥವಾ ಔಷಧೀಯ ಗುಣಗಳಿಗಾಗಲಿ ಇದಿಷ್ಟಕ್ಕೂ ಮೀರಿ ಒಂದು ಬೆಳ್ಳುಳ್ಳಿಯ ಉಪಯೋಗ ನಾವು ನೋಡಬಹುದು. ಅದೊಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಇರ್ಬೋದು. ಯಾವುದೇ ರೀತಿ ದೆವ್ವಭೂತಗಳು ನಮ್ಮ ಹತ್ರ ಬರಬಾರ್ದು, ಡೆಮೆನ್ಸು, ವೇರ್ ವೋಲ್ಫ್ಸು, ವ್ಯಾಂಪೈರ್ಸ್ಗಳು ನಮ್ಮ ಹತ್ರ ಯಾವುದೇ ರೀತಿ ಕೆಟ್ಟ ಒಂದು ಎಫೆಕ್ಟ್ಸು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ನೀವೆಲ್ಲ ಇದನ್ನು ಸರಿಯಾಗಿ ಅರಿತುಕೊಂಡು ನೀವು ಮನೆಯಲ್ಲಿ ಇದನ್ನು ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.